ಕಂಡಕ್ಟಿವ್ ಹಿಯರಿಂಗ್ ಲಾಸ್ನ ಪ್ರಮುಖ ಕಾರಣಗಳು ಯಾವುವು? ಕಿವಿಯೊಳಗೆ ಹತ್ತಿ ತುಂಬಿದಂತ ಅನುಭವವಾಗುತ್ತಿದೆಯಾ? ಏನೋ ಒತ್ತಡ. ಒಮ್ಮೆ ಪಾಪಾಗಿದ್ರೆ ಸರಿಯಾಗುತ್ತೆ ಅನ್ನಿಸ್ತಾ ಇದೆಯಾ? ಅದಕ್ಕಾಗಿಯೇ ನೀವು ಕಾಯ್ತೀರಾ, ಆದ್ರೆ ಆ ಒತ್ತಡದ ಹಿಂದೆ ಇರಬಹುದು ದ್ರವ, ಫ್ಲೂಯಿಡ್, ಕಿವಿಪರದೆಗೆ ರಂಧ್ರ ಅಥವಾ ಸರಿಯಾಗಿ ಚಲಿಸದ ಮಧ್ಯಕಿವಿಯ ಎಲುಬುಗಳು. ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಬಹಳಷ್ಟು ಬಾರಿ ಚಿಕಿತ್ಸೆ ಪಡೆಯಬಹುದಾದದ್ದು. ಆದ್ರೆ ವಿಳಂಬ ಮಾಡಿದ್ರೆ ಫಲಿತಾಂಶ ಬದಲಾಗಬಹುದು. ಕೆಲವೊಮ್ಮೆ ಇದು ಆಶ್ಚರ್ಯಕರವಾಗಿ ಸರಿಯಾಗುವ ಸಮಸ್ಯೆಯಾಗಿರಬಹುದು. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಾನು ಇದನ್ನೆಲ್ಲ ಸ್ಪಷ್ಟವಾಗಿ ವಿವರಿಸುತ್ತೇನೆ. ಹೇಗೆ ಸರಿಪಡಿಸಬೇಕು ಅನ್ನುವುದನ್ನು ಹೇಳ್ತೀನಿ. ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಆಗುವುದು ಶಬ್ದವು ಹೊರ ಕಿವಿಯಿಂದ ಮಧ್ಯ ಕಿವಿಗೆ ಸರಿಯಾಗಿ ಸಾಗದಿದ್ದಾಗ. ಹೀಗೆ ಕಲ್ಪಿಸಿ, ಸ್ಪೀಕರ್ ಕೆಲಸ ಮಾಡ್ತಿದೆ, ಮೇದುಳು ಕೆಲಸ ಮಾಡ್ತಿದೆ, ಆದ್ರೆ ಮೈಕ್ ಕೇಬಲ್ ಹಾಳಾಗಿದೆ. ಅಂದರೆ ಸಮಸ್ಯೆ ನರಗಳಲ್ಲಿ ಅಲ್ಲ, ಮೆಕ್ಯಾನಿಕಲ್ ಸಮಸ್ಯೆ. ವಿಶ್ವದಾದ್ಯಂತ ಕಂಡಕ್ಟಿವ್ ಹಿಯರಿಂಗ್ ಲಾಸ್ಗೆ ಅತ್ಯಂತ ಸಾಮಾನ್ಯ ಕಾರಣ ಏನು ಗೊತ್ತಾ? ಕಿವಿಮೈಣ ವ್ಯಾಕ್ಸ್ ಸಂಗ್ರಹ. ಹೌದು, ಅಷ್ಟು ಸರಳ. ಕಂಪ್ಯಾಕ್ಟೆಡ್ ಸೆರಮನ್ ಶಬ್ದ ಅಲೆಗಳನ್ನು ತಡೆಯುತ್ತದೆ. ಅವು ಕಿವಿಪರದೆಗೆ ತಲುಪುವ ಮುನ್ನವೇ ವ್ಯಕ್ತಿಗೆ ಅನುಭವವಾಗುವುದು. ಕಿವಿಯಲ್ಲಿ ತುಂಬಿದ ಅನುಭವ, ಮಂಕಾದ ಶ್ರವಣ, ಏಕಾಏಕಿ ಸ್ಪಷ್ಟತೆ ಕಡಿಮೆಯಾಗುವುದು. ಇದು ವಯಸ್ಕರಲ್ಲಿ ಕ್ಲಿನಿಕ್ಗಳಿಗೆ ಬರುವ ಅತ್ಯಂತ ಸಾಮಾನ್ಯ ಕಾರಣವೂ ಹೌದು. ಸರಳ ಚಿಕಿತ್ಸೆ ಸಾಧ್ಯ, ಹೆಚ್ಚಾಗಿ ಮರುಸ್ಥಾಪನೆ ಸಾಧ್ಯ. ಆದ್ರೆ ಇದು ಮಾತ್ರ ಕಾರಣ ಅಲ್ಲ. ಕಿವಿಪರದೆಯ ಹಿಂದೆ ದ್ರವ ಸಂಗ್ರಹವಾದರೆ ಅದು ಸರಿಯಾದ ಕಂಪನಿಯನ್ನು ತಡೆಯುತ್ತದೆ. ಇದು ಕೂಡ ತುಂಬಾ ಸಾಮಾನ್ಯ. ಕೆಲವೊಮ್ಮೆ ಕಿವಿಪರದೆ ಸಾಮಾನ್ಯವಾಗಿಯೇ ಕಾಣಬಹುದು. ಅಲ್ಲಿಂದ ಗೊಂದಲ ಶುರುವಾಗುತ್ತದೆ. ಕಿವಿಪರದೆ ಸರಿಯೇ ಇದೆ, ರಂಧ್ರ ಇಲ್ಲ, ಚೀರಿಕೆ ಇಲ್ಲ. ಆದ್ರೆ ಹಿಯರಿಂಗ್ ಕಡಿಮೆ. ಸಾಮಾನ್ಯ ಕಾರಣಗಳು: ಓಟೈಟಿಸ್ ಮೀಡಿಯಾ ವಿತ್ ಅಫ್ಯೂಷನ್, ಪರದೆ ಹಿಂದೆ ದ್ರವ, ಓಟೋಸ್ಕ್ಲೆರೋಸಿಸ್, ಸ್ಟೇಪ್ಸ್ ಎಲುಬಿನ ಅಸಾಮಾನ್ಯ ಗಟ್ಟಿತನ, ಆಸಿಕ್ಯುಲರ್ ಚೈನ್ ಫಿಕ್ಸೇಷನ್. ಇಲ್ಲಿ ಕಿವಿಪರದೆ ಇದೆ, ಆದ್ರೆ ಮಧ್ಯಕಿವಿಯ ಯಾಂತ್ರಿಕ ಕ್ರಿಯೆ ವ್ಯತ್ಯಯಗೊಂಡಿದೆ. ಇದಲ್ಲೊಂದು ಕಾರಣ ವಯಸ್ಕರಲ್ಲಿ ತುಂಬಾ ಸಾಮಾನ್ಯ. ಓಟೋಸ್ಕ್ಲೆರೋಸಿಸ್ ಅಂದ್ರೆ ಸ್ಟೇಪ್ಸ್ ಅನ್ನುವ ಸಣ್ಣ ಎಲುಬು ನಿಧಾನವಾಗಿ ಗಟ್ಟಿಯಾಗುವುದು. ಅದರಿಂದ ಶಬ್ದ ಸರಿಯಾಗಿ ಸಾಗುವುದಿಲ್ಲ. ಮೊದಲು ಕಡಿಮೆ ಫ್ರೀಕ್ವೆನ್ಸಿ, ಲೋ ಪಿಚ್ಡ್ ಶಬ್ದಗಳು ಕೇಳಲು ಕಷ್ಟವಾಗುತ್ತವೆ. ಇವು ಸಾಮಾನ್ಯವಾಗಿ ಸಂಬಂಧಿಸಿದ ಕಾರಣಗಳು: ಓಟೋಸ್ಕ್ಲೆರೋಸಿಸ್, ಮಧ್ಯಕಿವಿ ದ್ರವ, ಯುಸ್ಟೇಕಿಯನ್ ಟ್ಯೂಬ್ ಡಿಸ್ಫಂಕ್ಷನ್. ರೋಗಿಗಳು ಹೀಗೆ ಹೇಳುತ್ತಾರೆ: ತೀಕ್ಷ್ಣ ಶಬ್ದ ಕೇಳುತ್ತದೆ, ಆದ್ರೆ ಗಂಭೀರ ಧ್ವನಿ ದೂರವಾಗಿದಂತೆ ಕೇಳುತ್ತದೆ. ಇದು ಆಡಿಯಾಲಜಿಸ್ಟ್ಗಳಿಗೆ ತುಂಬಾ ಮುಖ್ಯ ಸೂಚನೆ. ಕಂಡಕ್ಟಿವ್ ಹಿಯರಿಂಗ್ ಲಾಸ್ ನರ ಸಮಸ್ಯೆಯಲ್ಲ, ಇದು ಚಲನ ಸಮಸ್ಯೆ, ತಡೆ, ಗಟ್ಟಿತನ. ಆದ್ದರಿಂದ ಸೆನ್ಸರನ್ಯೂರಾಲ್ ಹಿಯರಿಂಗ್ ಲಾಸ್ಗಿಂತ ಭಿನ್ನ. ಕಂಡಕ್ಟಿವ್ ಹಿಯರಿಂಗ್ ಲಾಸ್ನ ಅನೇಕ ಕಾರಣಗಳು ಔಷಧ ಅಥವಾ ಶಸ್ತ್ರಚಿಕಿತ್ಸೆಯಿಂದ ಸರಿಯಾಗಬಹುದು. ಹೀಗಾಗಿ ನಿಖರ ಕಾರಣ ಪತ್ತೆ ಮಾಡುವುದು ಬಹಳ ಮುಖ್ಯ. ನಿಮಗೆ ಮಂಕಾದ ಹಿಯರಿಂಗ್, ಕಿವಿಯಲ್ಲಿ ತುಂಬಿದ ಅನುಭವ, ಏಕಾಏಕಿ ಶಬ್ದ ತಡೆ ಇದ್ದರೆ ಇದು ಶಾಶ್ವತ ಅಂತ ಊಹಿಸಬೇಡಿ. ಸರಿಯಾದ ಹಿಯರಿಂಗ್ ಚೆಕಪ್ ಮೂಲಕ ಕಂಡಕ್ಟಿವ್ ಹಿಯರಿಂಗ್ ಲಾಸ್ನ ನಿಖರ ಕಾರಣ ಪತ್ತೆ ಮಾಡಬಹುದು. ಹಿಯರ್ಸ್ ಆಪ್ನಲ್ಲಿ ವಿಸ್ತೃತ ಡಯಾಗ್ನೋಸ್ಟಿಕ್ ಹಿಯರಿಂಗ್ ಟೆಸ್ಟ್ಸ್ ಮೂಲಕ ನಿಮ್ಮ ಹಿಯರಿಂಗ್ ಲಾಸ್ ಕಂಡಕ್ಟಿವ್, ಸೆನ್ಸರನ್ಯೂರಾಲ್ ಅಥವಾ ಮಿಕ್ಸ್ಡ್ ಅನ್ನುವುದನ್ನು ನಿರ್ಧರಿಸಲಾಗುತ್ತದೆ. ಕೆಲವೊಮ್ಮೆ ಸಮಸ್ಯೆ ಶಾಶ್ವತ ಹಾನಿಯಲ್ಲ, ಅದು ಕೇವಲ ಮಧ್ಯೆ ಏನೋ ಅಡ್ಡಿ. ಇಂದು ನಿಮ್ಮ ಹಿಯರಿಂಗ್ ಅವ್ಯಾಲ್ಯೂಯೇಷನ್ ಬುಕ್ ಮಾಡಿ.